ಹಾಯ್ ಗೈಸ್, ವೆಲ್ಕಮ್ ಟು ಸೋನು ಶರಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಕ್ರಿಸ್ಮಸ್ಸು, ಮೆರಿ ಕ್ರಿಸ್ಮಸ್ ಟು ಆಲ್. ಇವತ್ತು ನಮ್ಮ ಕೊಲೀಗ್ ಒಬ್ಬರು ಮನೆಯಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅವರು ಡಿನ್ನರಿಗೆ ಕರೆದಿದ್ದಾರೆ. ಸೊ ನಾವು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಬನ್ನಿ ಹೋಗೋಣ. ಇವತ್ತು ಹೆಂಗಿರುತ್ತೆ ನೋಡೋಣ. ಇವತ್ತು 2 ವೀಲರಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ಮನೆಯಿಂದ ನಮ್ಮ ಫ್ರೆಂಡ್ ಮನೆ ಒಂದು 8 ಕಿಲೋಮೀಟರ್ಸ್ ಇದೆ ಅಷ್ಟೇ. ಅದಕ್ಕೋಸ್ಕರ ನಾವು 2 ವೀಲರಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ಅಂದಿವೆ ಗಿಫ್ಟ್ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಇಲ್ಲಿ ನೋಡ್ತಾ ಇದ್ದೀವಿ. ನನಗೆ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಕೊನೆಯದಾಗಿ ಒಂದು ಗಿಫ್ಟ್ ಇಷ್ಟ ಆಯಿತು. ಸೊ ಅದನ್ನೇ ತೊಗೊಂಡ್ವಿ. ನೋಡಿ, ಇದೆ, ಅದು ಚೆನ್ನಾಗಿದೆ ಅಲ್ವಾ? ಇದು ಯಾಕೋ ಇಷ್ಟ ಆಯಿತು. ಇದನ್ನೇ ತೊಗೊಂಡು ಪ್ಯಾಕ್ ಮಾಡಿಸಿದ್ವಿ. ಪ್ಯಾಕ್ ಮಾಡಿಸ್ಕೊಂಡು ಇವಾಗ ಮತ್ತೆ ಹೊರಟಿದ್ದೀವಿ. ಯಾಕೆ ಮನೆಗೆ ಹೋಗೋಣ ಅಂತ ಬರಲ್ಲ. ಇವನೇ ನೋಡಿ ನನ್ನ ಫ್ರೆಂಡ್ ಸಂಜಯ್ ಅಂತ. ಇವ್ರ ಮನೇಲೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಾ ಇರೋದು. ನೋಡಿ, ಆಲ್ರೆಡಿ ಎಲ್ಲರೂ ಕರೆಕ್ಟಾಗಿಲ್ಲ. ಗೊತ್ತಾಗ್ತಾ ಇದೆ, ಕರೆಕ್ಟಾಗಿಲ್ಲ. ನಾನು ಆಲ್ರೆಡಿ ಕರೆಕ್ಟಾಗಿದ್ದೆ. ಊಟ ಮಾಡ್ಕೊಂಡೆ. ಊಟನೇ ಆಗೋಯ್ತಾ? ಮನ್ಸಾಕ್ಷಿ ಆಯ್ತಾ ಬ್ರೋ? ಊಟ ಕೊಟ್ಟಿಲ್ವಾ? ಯೂಟ್ಯೂಬರು ಹಿರಿಯರು ಬಿಡಿಸಿದ್ದು ನಾನೇ ಬಿಟ್ಟಿದ್ದು. ಬೆಳಗ್ಗೆ ಬಂದು ಆ ವೈನ್ ಗಡ್ಡ ಎಲ್ಲೋ ಮುಚ್ಕೊಂಡ್ಬಿಟ್ಟಿದ್ಯಾ? ಅದು ಬಾಕ್ಸ್ ಮಾಡಾಕ್ಬಿಟ್ಟಿದ್ದೆ. ಬಾಕ್ಸ್ ಮಾಡ್ಬಿಟ್ಟಿದ್ಯಾ? ಅಲ್ಲೋಡು. 2 ದಿನ ರಜಾ ಹಾಕೊಂಡು ಸುಮ್ಮನೆ ರಜಾ ಹಾಕೊಂಡು 2 ದಿನ ಹೀರೋ ಅಂತ ಸಂಜಯ್ Welcome back to my ಚಾನಲ್. This is Sanjay. ಹಾಯ್ ಆಂಟಿ. ಕ್ರಿಸ್ಮಸ್ ಟ್ರೀಗಿನ ಲೈಟ್ ಬಿಟ್ಟಿಲ್ಲ. ನೈಟಾ? ಚೆನ್ನಾಗಿದೆ ಆಂಟಿ. ನ್ಯೂಸ್ ಪೇಪರ್ ಕೊಟ್ಟಾರ ಅವ್ರಿಗೆ. ಜೀಸಸ್ ಅಂತ ಮನಸ್ಸು ನನ್ನ ಕಡೆ ಹಂಗೆ ಆಯ್ತು. ಇಲ್ಲಿ ಬನ್ನಿ, ಬುದ್ಧನ್ ರಿಕ್ವೆಸ್ಟ್ ಮಾಡಿ ಲಾಗಿ ಬಂದು ಇದು ಮಾಡಿ. ಆಯ್ತು. ಥ್ಯಾಂಕ್ ಯು ಮನೆ. ಹೇಳಿ ಬ್ರೋ. ಬ್ರೋ ನಿಮಗೆ ಗೊತ್ತು, ಹೇಳಿ. ಬಂದ ಹೇಳಪ್ಪ. ಯಾವ್ದು ಹುಡುಗಿ ಕ್ರಿಶ್ಚಿಯನ್ ಅಂತ ಕೇಳ್ತಾನೆ. ಯಾವ ಹುಡುಗಿ ಅದು ಆಫೀಸಲ್ಲಿ? ಇವ್ರಿಗೆ ಹೇಳ್ದ ಜೊತೆಲೇ ಇರ್ತಾನೆ ಅಂತ. ಸೌಂದರ್ಯ ಹೇಳ್ತಾನೆ. ಸೌಂದರ್ಯಪ್ಪ ನೀನು? ನಾನ್ ಸೌಂದರ್ಯನೇ, ನನ್ಗೆ ಗೊತ್ತು. ಅಣ್ಣ ನಾಚ್ಕೋಬೇಡ, ಹೇಳ ಇರ್ಲಿ. ಆಂಟಿ ಅವನೇ ಸಂಜಯ್ ಜೊತೆ ಎನಿ ಟೈಮ್ ಇರೋದು ಇವನೇ. ಇತ್ತು ಹೇಳಿ, ನಾನೆಲ್ಲ ಇದ್ ಮಾಡ್ಕೊಳಲ್ಲ. ನಾನ್ ಬೆಳಗ್ಗೆ ಸಂಜೆ ಬರ್ತೀನ. ಅದ್ರಿಂದ ನಂಗೆ ಎಲ್ಲೂ ಹುಡುಗಿ ಹುಡ್ಕಾಯ್ತಲ್ಲ. ಸುಮಾರು ಬ್ರೋಕರ್ ನನಗೆ ಸಿಗಲ್ಲ. ಅವನು ನಿಮ್ಗೆಲ್ಲ ಗೊತ್ತಿರ್ತದೆ. ಅದಕ್ಕೆ ಸಂಜೆ ಕೇಳಿದೆ ಎಷ್ಟು ಜನ ಬರ್ತಾರಪ್ಪ, ಫ್ರೆಂಡ್ಸ್ ಯಾರು ಬರ್ತಾರೆ ಅಂತ ಕೇಳಿದ್ರೆ ಇವ್ರು ನಮ್ಮ ಫ್ಯಾಮಿಲಿ ಬರ್ತಾರೆ. ಗಂಡ ಹೇಳಿದ್ರು. ಮತ್ತೆ ಹೊಸ ಮದುವೆ ಆಗಿದ್ರು, ಅವ್ರಿಬ್ರು ಬರ್ತಾರೆ. ಇನ್ನು 3-4 ಜನ ಬರ್ತಾರೆ ಕಣಮ್ಮ. ಇವ್ರು ಹೇಳಿದ್ರು. ಮತ್ತೆ ಕಿಶೋರ್ ಬರ್ತಾರೆ ಅಂತ ಹೇಳಿದ್ರು. ಇವ್ರಿಬ್ರು ನಂಗೆ ಹೊಸ ಅಷ್ಟು ಗೊತ್ತಾಗ್ಲಿಲ್ಲ. ಇನ್ನೊಬ್ರು ಜೋಡಿ ಅಂದ ಸೌಂದರ್ಯ ಶರಣ್ ಬರ್ತಾರೆ. ಅಪ್ಪ ನಮ್ದಲ್ಲ ಅಪ್ಪ ಹೇಳ್ತಾರದು. ಸಂಜಯ್ ಜೋಡಿ ಹೇಳು ನೀನು. ನಮ್ ಜೋಡಿ ಕೇಳ್ತಾ ಇರೋದು. ಬರಲ್ಲ ಅಂತ ಕೇಳ್ತಾ ಯಾರು? ವಿಜಯ್ ಕುಮಾರ್. ಯಾರು? ಹೆಸರು ಕೇಳಿಲ್ಲ.
ಸಂಜೆ ಹೇಳ್ತಾ ಇರ್ತಾರೆ ಹೆಸರುಗಟ್ಟ ಮತ್ತೆ ಅದು ಇದು ಅಂತ ಹೆಸರು ಎಲ್ಲ ಒಂದ್ ಕಡೆ ಕರ್ತಾ ಇರ್ತಾರೆ ಅಂತ ಹೇಳ್ತಾರೆ. ಬಂದೇ ಬಿಟ್ಟ ಇವನು. ಯಾವ್ದು ಹೆಸರು ಹೇಳ್ದಪ್ಪ ಯಾವ್ದೇ ಹೇಳೋದು ಹೇಳ್ತಾರಲ್ಲ ಅವ್ರು ಯಾವಾಗ ಯಾವಾಗ ಅಂತ ಹೇಳ್ತಾರೆ. ದೀಪು ಈಗ ಹೇಳ್ದ ಕೇಳು. ವಿಜಯ್ ಕುಮಾರ್ ಬಂದು ವಿಜಯ್ ಕುಮಾರ್ ಯಾರು? ನ್ಯೂ ಜೈನಿ ಯಾವ ಆಫೀಸ್ಗೆ? ನಮ್ಮ ಆಫೀಸ್ಗೆ ಟ್ರೈನಿಂಗ್ ಅಲ್ಲಿ ಇದ್ದೀವಿ. ನಾನು ಅವ್ರ ಜೊತೆನೇ ಇದ್ದೀನಿ ಆಂಟಿ. ನಾನು ಅವ್ನು ಅದು ಏನಂತ ಗೊತ್ತಾ, ಅವಳು ಬರ್ತಾಳೆ ಮತ್ತೆ ಯಾರು ಬರ್ತಾರೆ ನಾವು ಸೊ ನಾವಿಷ್ಟು ಜನನೂ ಒಂದೇ ಆಫೀಸಲ್ಲಿ ಕೆಲಸ ಮಾಡೋದ್ರಿಂದ ಎಲ್ರೂ ರೇಗಿಸ್ಕೊಂಡು ತಮಾಷೆ ಮಾಡ್ಕೊಂಡು ಸ್ವಲ್ಪ ಹೊತ್ತು ಎಲ್ಲ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ವಿ. ನೋಡಿ ಇವಾಗ ಊಟಕ್ಕೆ ಕೂತ್ಕೋತಾ ಇದ್ದೀವಿ. ಪ್ರತಿ ವರ್ಷವೂ ಅಷ್ಟೇ ಇವ್ರು ನಮ್ಗೆ ಇನ್ವೈಟ್ ಮಾಡ್ತಾರೆ, ಬಿರಿಯಾನಿ ಮಾಡಿಸ್ತಾರೆ. ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಅವರು ಹೊರಗಡೆಯಿಂದ ಕರ್ಸ್ಬಿಟ್ಟು ಮಾಡಿಸ್ತಾರೆ, ಆಂಟಿ ಚೆನ್ನಾಗಿ ಮಾಡಿಸಿರ್ತಾರೆ. ಸೊ ಕೂತ್ಕೊಂಡು ನಾನು ಚೆನ್ನಾಗಿ ಊಟ ಮಾಡ್ತೀವಿ. ಅವರು ಅಷ್ಟೇ ಊಟ ಬಡಿಸೋದಕ್ಕೆಲ್ಲ ಏನು ಇದು ಮಾಡ್ಕೊಳ್ಳಲ್ಲ, ನಾವು ತಿನ್ನೋವರೆಗೂ ಬಡಿಸ್ತಾನೆ ಇರ್ತಾರೆ. ಊಟ ಚೆನ್ನಾಗಿ ಹಾಕ್ಕೊಡ್ತಾರೆ ಆಂಟಿ. ನಾವು ಅಷ್ಟೇ ಅಲ್ಲಿ ಹೋದಾಗ ಹೆಂಗೆ ಬೇಕು ಹಂಗೆ ಕೂತ್ಕೊಂಡು ಆರಾಮಾಗಿ ಊಟ ತಿಂತೀವಿ. ಸೊ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡಿಕೊಂಡು ಹಾಗೆ ಮಾತಾಡ್ಕೊಂಡು ಊಟ ಮಾಡ್ತಾ ಇದ್ವಿ. ಹೊರಗಡೆ ಮಾತ್ರ ಹೆಂಡತಿ ಕೇಳಿದಾಗ ಅವರೇ ಅಂತ ಅನ್ಕೊಂಡಿರ್ತಾರೆ ಅಲ್ಲ ಮನೆ ಹೆಂಡತಿ ಕಂಟ್ರೋಲ್ ಇಟ್ಟವಳೆ ಅಂತ ಅನ್ಕೋತಾರೆ. ಮೊಸರು ಬಜ್ಜಿ ಹಾಕ್ಲಪ್ಪ, ಮೊಸರು ಬಜ್ಜಿ ಬರ್ದೆ ನಿಮ್ಗೆ ಇವ್ರೆ ಶರಣ. ಸಂಜಯ್ ಇವತ್ತು ಹಾಕ್ತೀನಿ, ನಿಮ್ಮ ಮಮ್ಮಿಗೆ ತೋರಿಸು ವಿಡಿಯೋನ. ಓಕೆ ಮದ್ವೆ ಮುಂಚೆ ಮಾತಾಡ್ತಿದ್ದವನ್ ಮದ್ವೆ ಆದ್ಮೇಲೆ ಮಾತೇ ನಿಲ್ಸ್ಬಿಟ್ಟವನೆ. ರೀಸನ್ ಇವಳೇ ರೀಸನ್. ನೋಡ್ದೆ ಕಣಪ್ಪ, ನೋಡ್ದೆ. ಅದ್ ಆಕ್ಚುಲಿ ರಿಯಲ್ ಆಗಿ ನಮ್ ಲೈಫ್ ಅಲ್ಲ ಆಗಿರೋದು, ನಿಮ್ ಲೈಫ್ ಅಲ್ಲ ಆಗಿರೋದು. ನನ್ಗಕೋನೆ ಕಮೆಂಟ್ ಹೆಸರೇಳು ವಿಜಯಲಕ್ಷ್ಮಿ ಲೇಔಟ್. ನೋಡಿ ನಾವು ಹೊರಡ್ತೀವಿ ಅಂದಿದ್ದಕ್ಕೆ ಆಂಟಿ ಅವರು ಏನೇನು ಸ್ನ್ಯಾಕ್ಸ್ ಮಾಡಿದರು ಎಲ್ರಿಗೂ ಅಷ್ಟೇ ಎಲ್ಲ ಪ್ಯಾಕ್ ಮಾಡಿಕೊಟ್ರು. ಯಾರ್ಯಾರು ಬಂದಿದ್ರು ಅಷ್ಟು ಜನಕ್ಕೂ ಕೊಟ್ಟು ಕಳಿಸಿದ್ರು ಅವರು. ಪಾಪ ಒಬ್ಬರೇ ಇದ್ರೂ ಬಟ್ ಎಲ್ಲದೂ ಮಾಡಿಕೊಡ್ತಾರೆ. ಯಾವಾಗಲೂ ಚೆನ್ನಾಗಿ ನೋಡ್ಕೋತಾರೆ. ಹೋದಾಗೆಲ್ಲ ಅವರು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನಂಗೆ ಅವ್ರು ಇಷ್ಟ ಆದರು. ನೋಡಿ ಬಾಯ್ ಮಾಡ್ತಾ ಇದ್ದಾರೆ. ಯಾರು ಕೊಟ್ಟರು? ಹೂ ಗಿವ್ ದಿಸ್ ಚಾಕ್ಲೇಟ್? ನನ್ನ ಫ್ರೆಂಡ್ ಬರ್ಡೇಗೆ ಸೆಲೆಬ್ರೇಷನ್ ಹೋಗಿ ಅವ್ರು ಚಾಕ್ಲೇಟ್ ಕೊಟ್ಟರು. ಬರ್ಡೇಗೆ ನೀನು ಚಾಕ್ಲೇಟ್ ಕೇಕ್ ಕೊಡ್ಬೇಕು. ಅವ್ರು ಯಾಕೆ ಚಾಕ್ಲೇಟ್ ಕೊಡ್ತಾರೆ? ನನಗೂ ಅದೇ ಡೌಟ್ ಆಗ್ತೈತೆ. ಹೊಸ ರೀತಿ ಬರ್ತಾರೆ. ಕೇಕ್ ತಾನೇ ಕೊಡ್ತಾರೆ ಬರ್ಡೇಲಿ. ನಾವು ಕೇಕ್ ಕಟ್ ಮಾಡಿಸಿದ್ರೆ ಅವ್ರು ಚಾಕ್ಲೇಟ್. ಓಕೆ ನಂಬ್ತೀನಿ. ಎಲ್ಲ ನಿಮ್ಮ ಥರನೇ ಇರ್ಬೇಕಂತ. ಆಯ್ತು ಬಿಡುಗರು, ನಂಬಿದ್ದೀನಿ. ನಂಬಿದ್ದೀವಿ ನಾವು. ನಮ್ದೆ, ನಾನು ನಂಬ್ಕೊಂಡೆ. ಬಾಯಿ ಮಾಡ್ತಾವನ ಅಲ್ಲಿ ಹಿಂಗೂ ನಿಂತಿದ್ಯಾ ನೀನು? ಯಪ್ಪ ಇವ್ರ ಜೊತೆ ಹೋಯ್ತಾ ಗಾಡಿಲಿ? ನೀನ್ ಸಿಗಲ್ವಲ್ಲಪ್ಪ. ಒಬ್ರೊಬ್ದವ್ರು ನೀವು ಕಾಣಿಸ್ತಾ ಇದ್ದಾರೆ, ಬೆಳ್ಳಗವ್ರೆ. ಫ್ಲಾಶ್ ಹೊಡಿತಿದ್ಯಾ? ಟಾಟಾ ಬಾಯ್ 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 ಬಾಯ್. ನಾವೆಲ್ಲೇ ಹೋಗಿ ಬರಬೇಕಾದ್ರೂ ಅಷ್ಟೇ ನನಗೆ ಐಸ್ ಕ್ರೀಮ್ ಕೊಡ್ಸೋವ್ರಿಗೂ ನನ್ನ ಹಸ್ಬೆಂಡ್ಗಂತೂ ನಾನು ಬಿಡೋಲ್ಲ. ಇಲ್ಲಿ ಯಾವುದೋ ಒಂದು ಬೈ ಟು ಗೆಟ್ ಒನ್ ಆಫರ್ ಹಾಕಿದ್ರು. ಸೊ ಅಲ್ಲಿ ಹೋಗಿ ಐಸ್ ಕ್ರೀಮ್ ತೊಗೊಂಡು ಮತ್ತೆ ಮನೆಗೆ ಬಂದ್ವಿ. ಗೈಸ್ ಫೈನಲಿ ಮನೆಗೆ ಬಂದ್ವಿ. ಊಟ ಎಲ್ಲ ಚೆನ್ನಾಗಿತ್ತು. ಅವ್ರ ಮನೆಯಲ್ಲಿ ನಾನ್ ವೆಜ್ ಬಿರಿಯಾನಿ ಮಾಡಿದರು ಮತ್ತು ಪಾಯಸನೂ ಚೆನ್ನಾಗಿತ್ತು. ಚೆನ್ನಾಗಿ ಎಲ್ಲ ತಿಂದು ಇವಾಗ ಮನೆಗೆ ಬಂದ್ವಿ. ಬರ್ತಾ ಹಂಗೆ ಐಸ್ ಕ್ರೀಮ್ ತೊಗೊಂಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ DBC ಪೋಲಾರ್ ಬೇರು
ಮತ್ತು ಇನ್ನೊಂದು ಇಲ್ಲಿ ಯಾವುದೋ ಒಂದು ಹೊಸ್ದಾಗಿ ಒಂದು ಓಪನ್ ಆಗಿತ್ತು ಶಾಪು, ಅಲ್ಲಿ ಬೈ 2 get 1 ಆಫರ್ ಇತ್ತು, ಅದಕ್ಕೆ ಅಲ್ಲೂ ಹೋಗ್ಬಿಟ್ಟು ತೊಗೊಂಬಂದ್ವಿ. ಇದು ಯಾವುದೋ ಹೊಸ ಫ್ಲೇವರ್ ಅವ್ರು ಹೇಳಿದ್ರು, ನನಗೆ ಇದ್ರ ಹೆಸರೇ ಮರ್ತೋಗ್ಬಿಟ್ಟೈತೆ. ಇದು ಮ್ಯಾಂಗೋ ಫ್ಲೇವರು, ನನಗೆ ತುಂಬ ಇಷ್ಟ ಇದು. ಇದು ಬ್ಲ್ಯಾಕ್ ಕರೆಂಟ್, ಇದು ಒಂಥರ ಆಲ್ ಟೈಮ್ ಫೇವ್ರೆಟ್. ಇದು ಎಲ್ಲ ತಿಂದ್ಬಿಟ್ಟು ಹೇಳ್ತೀನಿ ರೀ ಟೇಸ್ಟ್ ಹೆಂಗಿದೆ ಅಂತ ಅಂದ್ಬಿಟ್ಟು. ಇದರಲ್ಲೇ ಬಂದ್ಬಿಟ್ಟೈತೆ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸೋನು ಶರಣ್ ವ್ಲಾಗ್ಸ್. ಬಾಯ್.